ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ 333 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು 333 ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಸರ್ಪಾಡ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ. ಈ ಒಂದು 333 ರುಪೀಸ್ ನೀವು ಪೇ ಮಾಡ್ರೆ ಫ್ರೀ ಸ್ಕಿನ್ ಕನ್ಸಲ್ಟೇಷನ್ ಕೂಡ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಓಕೆ, ಸೊ ನಿಮ್ಮ ಹೇರು, ನಿಮ್ಮ ಚರ್ಮದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ಫ್ರೀ ಆಗಿ ಕನ್ಸಲ್ಟೇಷನ್ ಸಿಗುತ್ತೆ. ಓಕೆ, ನೀವು ಆಫ್ಲೈನ್ ಆನ್ಲೈನ್ ಎಲ್ಲಿಗೆ ಬೇಕಾದ್ರೂ ಸ್ಕಿನ್ ಕನ್ಸಲ್ಟೇಷನ್ ಪಡ್ಕೋಬಹುದು. ಥ್ರೂ ಫೋನ್ ಕಾಲ್ ಅಲ್ಲಾದ್ರೂ ಕೂಡ ನಿಮಗೆ ಕನ್ಸಲ್ಟೇಷನ್ ಸಿಗತ್ತೆ. ಓಕೆ, ಸೊ ಯಸ್ ಗೈಸ್, ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸೊನೇಟ್ ಆಗತ್ತೆ ಅಂದ್ರೆ, ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಗೈಡೆನ್ಸ್, ಸೊ ನಿಮ್ಮ ಲವ್ ಲೈಫ್ ಅಲ್ಲಿ ಮುಂದೆ ಏನಾಗತ್ತೆ, ಸೊ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಕನೆಕ್ಷನ್ ಅಲ್ಲಿ ಇದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ, ಪ್ರೀತಿ ಮಾಡ್ತಾ ಇದ್ದೀರಾ, ಮುಂದೆ ಏನಾಗತ್ತೆ ನಮ್ಮ ಗೈಡೆನ್ಸ್ ಕೊಡಿ. ರಿಲೇಶನ್ಶಿಪ್ ವಿಚಾರಕ್ಕೆ ದೇವರಿಂದ, ಯೂನಿವರ್ಸ್ ಇಂದ, ಅಥವಾ ನೀವು ನಂಬುವಂತ ದೇವರು ಯಾರೇ ಆಗಿರ್ಲಿ ಆ ದೇವ್ರನ್ನ ನೀವು ನೆನೆಸ್ಕೊಳ್ಳಿ. ಆ ಒಂದು ದೇವರ ಮುಖಾಂತರ ನಿಮ್ಗೆ ಗೈಡೆನ್ಸ್ ಏನ್ ಬರುತ್ತೆ ಟ್ಯಾರೋ ಮುಖಾಂತರ ನಿಮ್ಮ ರಿಲೇಶನ್ಶಿಪ್ಗೆ, ನಿಮ್ಮ ಪ್ರೀತಿಗೆ, ನಿಮ್ಮ ಲವ್ ಲೈಫ್ಗೆ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರು, ಮ್ಯಾಮ್ ನಮಗೆ ಗೈಡೆನ್ಸ್ ಏನ್ ಬರುತ್ತೆ ಲವ್ ಲೈಫ್ಗೆ ಅಂತ ತಿಳಿಸ್ಕೊಡಿ ಥ್ರೂ ಟ್ಯಾರೋ ಅಂತ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಡಿವೈನ್ ಕಡೆಯಿಂದ, ನೀವು ನಂಬಿರುವಂತ ದೇವ್ರ ಕಡೆಯಿಂದ ಲವ್ ಲೈಫ್ ಅಲ್ಲಿ ಮುಂದೆ ಏನಾಗತ್ತೆ ಅನ್ನೋದಕ್ಕೆ ಗೈಡೆನ್ಸ್ ಏನ್ ಬರ್ತಾ ಇದೆ, ಮುಂದೆ ಗೈಡೆನ್ಸ್ ಏನಿದೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಓ ಮೈ ಗಾಡ್, ಲೈಕ್ 6 ಆಫ್ ಕಪ್ಸ್ ಇದೆ. ಓಕೆ, 8 ಆಫ್ ವಾಂಡ್ಸ್, ಡೆವಿಲ್ ಕಾರ್ಡ್. ಓಕೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಕ್ಕೆ ಇದೆಲ್ಲ ಬರ್ತಾ ಇದೆ ಅಂತ. ಸೊ ಮೆಜಿಷಿಯನ್ ಇದೆ. ಓಕೆ, ಅಂಡ್ ಸ್ಟಾರ್ ಕಾರ್ಡ್ ಇದೆ. ಸೊ ಬಾಟಮ್ ಆಫ್ ದಿ ಕಾರ್ಡ್ ದರ್ ಈಸ್ ಜಸ್ಟಿಸ್. ಓಕೆ, ಜಸ್ಟಿಸ್ ರಿವರ್ಸ್ ಆಗಿ ಬಂದಿದೆ ಬಟ್ ಸ್ಟಿಲ್ ಓಕೆ. ಸೊ ನೋಡೋಣ ಇವಾಗ ಏನಕ್ಕೆಲ್ಲ ಈಗ ತರ ಬಂದಿದೆ ಅಂತ. ಸೊ ಫಸ್ಟ್ 8 ಆಫ್ ಕಪ್ಸ್ ಇದೆ. ಸೊ 8 ಆಫ್ ಕಪ್ಸ್ ಏನಕ್ಕೆ ಬರ್ತಾ ಇದೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಲವ್ ಲೈಫ್ ಇಂದ ಒಂದು ಮ್ಯಾಸಿವ್ ಶಿಫ್ಟ್ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಲವ್ ಲೈಫ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಆರ್ಗ್ಯುಮೆಂಟ್ ಇದೆ, ಅಥವಾ ನಿಮ್ಮ ಲವ್ ಲೈಫ್ ಅಲ್ಲಿ ದೇರ್ ಈಸ್ ಅ ಕಾರ್ಮಿಕ್ ಸೈಕಲ್. ನಿಮಗೆ ಗೊತ್ತಿಲ್ದಂಗೆ ನೀವು ಕಾರ್ಮಿಕ್ ಸೈಕಲ್ ನ ಬ್ಯಾಗೇಜ್ ನ ಇಷ್ಟು ವರ್ಷಗಳ ಕಾಲ ಹೊತ್ಕೊಂಡಿದ್ದೀರಾ. ಅದಕ್ಕೆ ನಿಮ್ಮ ಮನೆಯಲ್ಲಿ ಕಿರಿಕಿರಿ ಆಗ್ತಿರತ್ತೆ, ಮನಸ್ಥಿತಿ ಇಲ್ಲ, ಮನಃಶಾಂತಿ ಇಲ್ಲ, ಆರ್ಗ್ಯುಮೆಂಟ್ಸ್ ಆಗ್ತಿರತ್ತೆ, ಸುಮ್ಮನೆ ಸಿಲ್ಲಿ ರೀಸನ್ಗೆ ಜಗಳ ಆಗ್ತಿದೆ ಅಂದ್ರೆ ಅದರಿಂದ ನಿಮ್ಮ ಕನೆಕ್ಷನ್ ಶಿಫ್ಟ್ ಆಗ್ತಾ ಇದೆ, ಹೀಲ್ ಆಗ್ತಾ ಇದೆ. ನಿಮ್ಮ ಲವ್ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಪಡ್ಕೋತಾ ಇದೆ. ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಪ್ರೀತಿ, ಪ್ರೇಮ, ವಿಶ್ವಾಸ, ರೆಸ್ಪೆಕ್ಟ್ ಎಲ್ಲವೂ ಕೂಡ ಮ್ಯೂಚುವಲ್ ಆಗಿ ಇರುತ್ತೆ. ಸೊ ಡೆಫಿನೆಟ್ಲಿ ನಿಮ್ಮ ಮನಸ್ಥಿತಿನೂ ಚೇಂಜ್ ಆಗುತ್ತೆ, ನಿಮ್ಮ ವ್ಯಕ್ತಿಯ ಮನಸ್ಥಿತಿನೂ ಚೇಂಜ್ ಆಗುತ್ತೆ, ನೀವಿಬ್ರು ನೋಡೋಂತ ದೃಷ್ಟಿಕೋನನೂ ಬದಲಾಗುತ್ತೆ. ಡೆಫಿನೆಟ್ಲಿ ಒಂದು ಬಿಗ್ ಮ್ಯಾಸಿವ್ ಆದಂತ ಕಾರ್ಮಿಕ್ ಚೈನ್ ನ ನೀವು ರಿಲೀಸ್ ಮಾಡ್ತಾ ಇದ್ರ ನಿಮ್ಮ ಲವ್ ಲೈಫ್ ಅಲ್ಲಿ. ಮುಂದೆ ನಿಮ್ಮ ಲವ್ ಲೈಫ್ ಅಲ್ಲಿ ಹೀಲಿಂಗ್ ಬರುತ್ತೆ ಅಂತ ಹೇಳ್ತೀನಿ. ಯಾಕೆಂತಂದ್ರೆ ನೋಡಿ, ಸ್ಟಾರ್ ಇದೆ. ಸೊ ಸ್ಟಾರ್ ಅಂದ್ರೇನೆ ಹೀಲಿಂಗ್. ಸೊ ನಿಮ್ಮ ಲವ್ ಲೈಫ್ ಅಲ್ಲಿ ಸಫರ್ ಆಗಿದ್ರೆ ಇದರಿಂದ ನೀವು ಆಚೆಗೆ ಬಂದು ನಿಮ್ಮ ಲವ್ ಲೈಫು ಹೀಲ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಲವ್ ಲೈಫು ಹೆಂಗ್ ಹೀಲ್ ಆಗುತ್ತೆ ಅಂದ್ರೆ, ನಿಮ್ಮ ವ್ಯಕ್ತಿನೂ ನೀವು ಸಪೋರ್ಟಿವ್ ಆಗಿರ್ತೀರೋ, ಒಬ್ರಿಗೊಬ್ರು ಪ್ರೀತಿ ಜಾಸ್ತಿ ಆಗತ್ತೆ, ಅಟ್ಯಾಚ್ಮೆಂಟ್ ಜಾಸ್ತಿ ಆಗತ್ತೆ. ಇವಾಗ ಸದ್ಯಕ್ಕೆ ಮೇ ಬಿ ನೀವಿಬ್ರು ದೂರ ಇರಬಹುದು, ಅಥವಾ ಯಾಕಂದ್ರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರಬಹುದು, ತುಂಬಾ ಡಿಟ್ಯಾಚ್ಮೆಂಟ್ ನ ಫೇಸ್ ಮಾಡ್ತಾ ಇದ್ರ ಅಂದ್ರೆ ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯ ದೇರ್ ವಿಲ್ ಬಿ ಎನ್ ಅಟ್ಯಾಚ್ಮೆಂಟ್. ಲವ್ ಲೈಫು ಖಂಡಿತವಾಗ್ಲೂ ಸ್ಟ್ರಾಂಗ್ ಆಗತ್ತೆ, ನಿಮ್ಮಿಬ್ರು ಮಧ್ಯ ಅಂಡರ್ಸ್ಟ್ಯಾಂಡಿಂಗು ಜಾಸ್ತಿ ಆಗತ್ತೆ. ಸೊ ಏನಾದ್ರೂ ಒಂದು ಬ್ಯಾಡ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರ ಅಂದ್ರೆ ಮುಂದೆ ನಿಮ್ಮ ಲವ್ ಲೈಫು ಚೆನ್ನಾಗಾಗತ್ತೆ ಅಂತ ಅರ್ಥ. ಸೊ ಇದೆಲ್ಲಾನು ಕೂಡ ಒಂದು ಟೆಸ್ಟಿಂಗ್ ಪೀರಿಯಡ್. ಓಕೆ, ಅದರಿಂದ ನೀವು ಆಚೆಗೆ ಬರ್ತಾ ಇದ್ದೀರಾ, ಯು ಆರ್ ಬ್ರೇಕಿಂಗ್ ಆಲ್ ದಿಸ್ ಕಾರ್ಮಿಕ್ ಸೈಕಲ್. ಅದರಿಂದ ನೀವು ಆಚೆಗೆ ಬಂದು ನಿಮ್ಮ ಲವ್ ಲೈಫ್ ಅಲ್ಲಿ ಹೀಲಿಂಗ್ ಆಗ್ತಾ ಇದೆ, ನಿಮ್ಮ ಜೀವನ ಅಭಿವೃದ್ಧಿ ಆಗ್ತಾ ಇದೆ, ನಿಮ್ಮ ಲವ್ ಲೈಫ್ ಅಲ್ಲಿ ದೇರ್ ಈಸ್ ಅ ಚೇಂಜಸ್. ಓಕೆ, ಸೊ ನಿಮ್ಮಿಬ್ರು ಮಧ್ಯ ತುಂಬಾನೇ ಪ್ರೀತಿ ಇರುತ್ತೆ, ರೆಸ್ಪೆಕ್ಟ್ ಮಾಡ್ತೀರಾ ಒಬ್ರಿಗೊಬ್ರು. ಸೊ ಇವಾಗ ಇಲ್ಲಿ ನೋಡಿದ್ರೆ ದೇರ್ ಇಸ್ ನೋ ರೆಸ್ಪೆಕ್ಟ್ ಎಟ್ ಆಲ್. ಸೊ ರೆಸ್ಪೆಕ್ಟ್ ಅಂದ್ರೆ ಇಟ್ಸ್ ನಾಟ್ ಸಮಥಿಂಗ್ ಲೈಕ್ ಹೋಗೋ ಬಾರೋ, ಹೋಗೆ ಬಾರೆ ಅಂತ ಕರೆಯೋದಲ್ಲ. ಲೈಕ್ ನೀವು ಅಂತ ಬಂದಾಗ ಗೌರವ ಇರಬೇಕು. ಲೈಕ್ ಇವ್ರು ನನ್ನ ವ್ಯಕ್ತಿ ನನ್ನ ಜೊತೆಗಿದ್ದಾರೆ, ಅಥವಾ ಇವ್ರಿಗೆ ನಾನು ಕಾಳಜಿ ತೋರಿಸ್ಬೇಕು. ದಿಸ್ ಇಸ್ ಆಲ್ಸೋ ಕಾಲ್ಡ್ ಎನ್ ರೆಸ್ಪೆಕ್ಟ್. ಓಕೆ,
ಬಟ್ ಸ್ಟಾರ್ ಇರೋದ್ರಿಂದ ನಿಮ್ಮ ಲವ್ ಲೈಫ್ ಇಸ್ ಗೋಯಿಂಗ್ ಟು ಬಿ ಅಮೇಝಿಂಗ್. ತುಂಬಾ ಚೆನ್ನಾಗಿ ನಿಮ್ಮಿಬ್ರು ಮಧ್ಯ ಒಂದು ಮ್ಯೂಚುವಲ್ ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ. ನೀವು ತುಂಬಾ ವರ್ಷಗಳಿಂದ ಏನ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರ ನಮ್ಮ ಲವ್ ಲೈಫ್ ಅಲ್ಲಿ ಎಲ್ಲಾನು ಚೆನ್ನಾಗ್ ಆಗ್ಬೇಕು ಅಂತ, ಅದು ಎಲ್ಲವೂ ಕೂಡ ಆಗತ್ತೆ. ಓಕೆ, ಸೊ ಮೆಜಿಷಿಯನ್ ಇದೆ. ಸೊ ನಿಮ್ಮ ಲವ್ ಲೈಫ್ ಇಸ್ ಗೋಯಿಂಗ್ ಟು ಬಿ ಸಕ್ಸಸ್. ಸೊ ವಿನ್ ಆಗತ್ತೆ, ಸಕ್ಸಸ್ ಆಗತ್ತೆ. ಯು ಆರ್ ಆಕ್ಚುಲಿ ಪ್ಲಾನಿಂಗ್ ಫಾರ್ ಮ್ಯಾರೇಜ್ ಅಂತ ಇದ್ರೆ ಡೆಫಿನೆಟ್ಲಿ ಮ್ಯಾರೇಜ್ ಆಗೋಂತ ಯೋಗ ಖಂಡಿತವಾಗ್ಲೂ ಈ ವರ್ಷದಲ್ಲಿ ಇದೆ. ಸೊ ನಿಮ್ಮ ವ್ಯಕ್ತಿ ಹತ್ರ ಮಾತಾಡಿ ಪ್ಲಾನ್ ಮಾಡಬಹುದು ಅಂದ್ರೆ ಡೆಫಿನೆಟ್ಲಿ ಪ್ಲಾನ್ ಮಾಡಬಹುದು. ಇಟ್ ಇಸ್ ಗೋಯಿಂಗ್ ಟು ಬಿ ಅಮೇಝಿಂಗ್. ನೀವೇ ಕಳೆದೋಗ್ಬಿಡ್ತೀರಾ, ಲೈಕ್ ನನ್ನ ವ್ಯಕ್ತಿ ನನ್ನ ಈ ತರ ಟ್ರೀಟ್ ಮಾಡ್ತಾ ಇದಾರ, ನಾನು ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ, ನಮ್ಮ ಲೈಫಲ್ಲಿ ಇಷ್ಟು ಬೇಗ ಚೇಂಜಸ್ ಆಗೋಯ್ತಾ ಅಂತ. ಸೊ ಇಲ್ಲಿ ಒಬ್ರು ಎಫರ್ಟ್ ಹಾಕಿದ್ರೆ ಸಾಲಲ್ಲ, ಇಬ್ರು ಎಫರ್ಟ್ಸ್ ಹಾಕ್ಬೇಕು. ನಿಮ್ಮ ವ್ಯಕ್ತಿನೂ ಕೂಡ ಎಫರ್ಟ್ಸ್ ಹಾಕ್ತಾರೆ, ನೀವು ಎಫರ್ಟ್ಸ್ ಹಾಕಿ ಅಂತ ಹೇಳ್ತಾ ಇದೆ. ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಇಸ್ ಗೋಯಿಂಗ್ ಟು ಶೈನ್. ಸೊ ಮೆಜಿಷಿಯನ್ ಇದೆ. ಸೊ ಮೆಜಿಷಿಯನ್ ಅಂದ್ರೆ ಇಟ್ಸ್ ಅ ಸಕ್ಸಸ್, ವಿಕ್ಟ್ರಿ. ಇಷ್ಟು ವರ್ಷಗಳ ಕಾಲ ಏನೆಲ್ಲ ಫೇಸ್ ಮಾಡಿದಿರಾ, ಡೆಫಿನೆಟ್ಲಿ ಒಬ್ರಿಗೊಬ್ರು ಕಷ್ಟಕ್ಕೆ ಆಗಿದ್ದೀರಾ, ಬಟ್ ಸ್ಟಿಲ್ ಸಮಥಿಂಗ್ ನಿಮ್ಮಿಬ್ರ ಮಧ್ಯೆ ಏನಾದ್ರೂ ಒಂದು ಮಿಸ್ಸಿಂಗ್ ಇದ್ರೆ ಅದೆಲ್ಲವೂ ಕೂಡ ಚೇಂಜ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದೇರ್ ಈಸ್ ಅ ಡೆವಿಲ್. ಸೊ ಮೇ ಬಿ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ ಡಾಮಿನೇಟಿಂಗ್ ಎನರ್ಜಿ ಜಾಸ್ತಿ ಇರ್ಬೋದು, ಅಥವಾ ಅಟ್ರಾಕ್ಷನ್ ಜಾಸ್ತಿ ಇರ್ಬೋದು. ಅದರಿಂದ ಎಲ್ಲ ನೀವು ಆಚೆಗೆ ಬರ್ತಾ ಇದ್ದೀರಾ. ಓಕೆ, ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಡಾಮಿನೇಟ್ ಮಾಡ್ತಿರ್ಬೋದು, ಕಂಟ್ರೋಲ್ ಮಾಡ್ತಿರ್ಬೋದು, ಅದರಿಂದ ಅವ್ರು ಆಚೆಗೆ ಬರ್ತಾರೆ. ನೀವೇನಾದ್ರೂ ಅವ್ರನ್ನ ಡಾಮಿನೇಟ್ ಅಂಡ್ ಕಂಟ್ರೋಲ್ ಮಾಡ್ತಾ ಇದ್ರೆ ಅದರಿಂದ ನೀವು ಆಚೆಗೆ ಬರ್ತೀರಾ. ನೀವಿಲ್ಲಿ ನೋಡ್ತಿರ್ಬೋದು, ಇಲ್ಲಿ ಹುಡುಗಿದು ಒಂದು ಚೈನ್ ಇದೆ. ಸೊ ಇಲ್ಲಿ ಏನು ಅಂತ ಅಂದ್ರೆ ಡಾಮಿನೇಟ್, ಇವ್ರು ನನ್ನ ಹಿಡಿತದಲ್ಲಿ ಇರಬೇಕು, ಇವಳು ನನ್ನ ಹಿಡಿತದಲ್ಲಿ ಇರಬೇಕು, ಇವಳನ್ನ ನೋಡಿ ನಾನು ಹಂಗೆ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ನಾನು ಒಂದು ಫೋನ್ ಕಾಲ್ ಮಾಡಿಸಕ್ ಓಡೋಡ್ ಬರ್ತಾನೆ. ಈ ಒಂದು ಕಂಟ್ರೋಲಿಂಗ್ ನೇಚರು ನಿಮ್ಮಿಬ್ಬರಿಂದ ಆಚೆಗೆ ಬರಬೇಕು. ಇದು ಆಚೆಗೆ ಬಂದ್ರೆ ಮಾತ್ರ ನಿಮ್ಮ ಕನೆಕ್ಷನ್ ಇಸ್ ಗೋಯಿಂಗ್ ಟು ಬಿ ಅಮೇಜ್. ಓಕೆ, ನೀವು ಬೇರೆಯವ್ರನ್ನ ಮೆಚ್ಚಿಸಕ್ಕೆ ನಿಮ್ಮ ವ್ಯಕ್ತಿನ ಅಥವಾ ನಿಮ್ಮನ್ನ ಅವರು ಕಂಟ್ರೋಲ್ ಮಾಡುತ್ತಾ ಇದ್ದಾರೆ ಈ ಕನೆಕ್ಷನ್ ಅಲ್ಲಿ ಅಂದ್ರೆ ಐ ಆಮ್ ರಿಯಲಿ ಸಾರಿ ಮೈ ಫ್ರೆಂಡ್ಸ್, ಇದರಿಂದ ನೀವು ಆಚೆಗೆ ಬರಬೇಕು. ಓಕೆ, ಸೊ ಲವ್ ಅಂದಿದ ತಕ್ಷಣ ಇಟ್ಸ್ ನಾಟ್ ಸಮಥಿಂಗ್ ಲೈಕ್ ಯಾವಾಗ್ಲೂ ಕಟ್ಟಾಕದಂಗ್ ಇರಬಾರ್ದು. ಒಬ್ರಿಗೆ ಫ್ರೀಡಮ್ ಕೊಡ್ಬೇಕು, ಪ್ರೈವಸಿ ಕೊಡ್ಬೇಕು. ಈ ಒಂದು ರಿಲೇಶನ್ಶಿಪ್ ಎಕ್ಸ್ಪೆಕ್ಟ್ ಪ್ರೈವಸಿ. ಸಮಥಿಂಗ್ ಏನಾದ್ರೂ ಒಂದು ಹೇಳಿಲ್ಲ ಅಂದ್ರೆ ನೋಡು ಅವಳ ಹತ್ರ ಅದನ್ನ ಅಷ್ಟು ಚೆನ್ನಾಗಿ ಬಾಯಿ ಬಿಡಿಸ್ಕೊಳಕ್ಕೆ ನೀವು ಪ್ಲಾನ್ ಮಾಡ್ತಾ ಇದ್ರ. ಲೈಕ್ ಅವಳೇನೋ ಹೇಳ್ತಾ ಇಲ್ಲ, ಇವನೇನೋ ಹೇಳ್ತಾ ಇಲ್ಲ, ಒಂದು ಟ್ರಿಕ್ ಮಾಡಿ ಅವರಿಂದ ಬಾಯಿ ಬಿಡಿಸ್ಕೊತಾ ಇದ್ರ ಕೆಲವೊಂದು ವಿಚಾರಗಳನ್ನ ಅಂದ್ರೆ ನೋ, ಯು ಶುಡ್ ನಾಟ್ ಡೂ ದಟ್. ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ, ರೆಸ್ಪೆಕ್ಟ್ ಇದೆಯಾ, ಅವ್ರು ಏನೇ ಮುಚ್ಚಿಟ್ಟಿದ್ರು ನಿಮ್ಮ ಹತ್ರ ಬಂದು ಹೇಳ್ತಾರೆ. ಸೊ ನೀವು ಹೇಳೋದನ್ನ ಕೇಳಿಸ್ಕೊತಾ ಇದ್ರ, ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ರ ನಿಮ್ಮ ಪಾರ್ಟ್ನರ್ಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ವ್ಯಕ್ತಿ ಹೈಡ್ ಮಾಡೋದಕ್ಕೂ ಕಾರಣ ನೀವಿರ್ಬೋದು, ಅಥವಾ ಅವ್ರೇನಾದ್ರೂ ಹೈಡ್ ಮಾಡ್ತಿದ್ರೆ ಅಂದ್ರೆ ಕಾರಣಗಳು ನೀವಿರ್ಬೋದು. ಅಥವಾ ಸೊ ಒಬ್ಬ ವ್ಯಕ್ತಿ ಹತ್ರ ನಾನು ಎಲ್ಲಾನು ಹೇಳ್ಬೇಕು ಅಂದ್ರೆ ಅವ್ನು ನನ್ಗೆ ಅಷ್ಟು ಪ್ರೈವೇಟ್ ಲೈಕ್ ಫ್ರೀಡಮ್ ಕೊಟ್ಟಿರ್ಬೇಕು. ಅದನ್ನ ನಾನು ತಗೊಂಡು ಅದಕ್ಕೆ ಏನ್ ಮಾಡ್ತೀನಿ ಅಂತ ನನ್ಗೆ ಫಸ್ಟ್ ಕ್ಲಾರಿಟಿ ಇರಬೇಕು. ಅದೇನಾದ್ರು ಹೇಳಿದ ತಕ್ಷಣ ಒಬ್ರನ್ನ ಪುಷ್ ಮಾಡೋದು, ತುಂಬಾ ರಿಲೇಶನ್ಶಿಪ್ ಕೌನ್ಸಿಲಿಂಗ್ಗೆ ಬರ್ತಾರೆ ಹುಡುಗಿಯರು. ಸೊ ಅವ್ರೇನೋ ಒಂದು ವಿಚಾರ ಹೇಳಿಲ್ಲ ಅಂದ್ರೆ ಇವಳಿಗೆ ಕೋಪ, ಅವನೇನಾದ್ರೂ ಹೇಳಂದ್ರೆ ಇವ್ರಿಗೆ ಕೋಪ. ಸೊ ಇದನ್ನ ನೀವು ಫಸ್ಟ್ ಬಿಡ್ಬೇಕಾಗತ್ತೆ. ಲೈಕ್ ಫ್ರೀಡಮ್ ಕೊಟ್ಟಾಗ, ಪ್ರೈವಸಿ ಕೊಟ್ಟಾಗ ಯಾವ ಕನೆಕ್ಷನ್ ಏನು ದೂರ ಆಗಲ್ಲ. ಎಲ್ಲಿ ತಪ್ಪಾಗ್ತಿದೆ ಅಂತ ಅಂದ್ರೆ ಕಂಟ್ರೋಲಿಂಗ್ ಅಲ್ಲಿ ತಪ್ಪಾಗ್ತಾ ಇದೆ. ಏನೋ ಮುಚ್ಚಿಡ್ತಾ ಇದಾರೆ ಅಂದ್ರೆ ಏನೋ ದೊಡ್ಡ ಕಾರಣ ಇರಬೇಕು. ಅದನ್ನ ಹೇಳಿಲ್ಲ ಅಂದ್ರೆ ನನ್ಗೆ ಮಾತಾಡ್ಸಲ್ಲ, ಬ್ರೇಕಪ್. ಡೋಂಟ್ ಯೂಸ್ ದಿಸ್ ಕೈಂಡ್ ಆಫ್ ಅ ವರ್ಡ್ಸ್. ಓಕೆ, ಯಾಕೆಂತ ಅಂದ್ರೆ ನೋಡಿ, ನೀವು ಫ್ರೀಡಮ್ ಕೊಟ್ಟಿದ್ದೀರಾ, ಪ್ರೈವಸಿ ಕೊಟ್ಟಿದ್ದೀರಾ ಅಂದ್ರೆ ಅವ್ರಿಗೆ ಭಯ ಇರುತ್ತೆ. ನನ್ನ ವ್ಯಕ್ತಿ ನನ್ನ ನಂಬಿ ಫ್ರೀಡಮ್ ಕೊಟ್ಟಿದ್ದಾರೆ, ಅದನ್ನ ನಾನು ದುರ್ಬಳಕೆ ಮಾಡ್ಕೋಬಾರ್ದು ಅಂತ. ಈ ಫಿಯರೇ ಸಾಕು ಆ ಒಂದು ವ್ಯಕ್ತಿ ಏನು ಮುಚ್ಚಿಡ್ದು ನಿಮ್ಮ ಹತ್ರ ಬಂದು ಹೇಳಕ್ಕೆ. ನೀವ್ ಯಾವಾಗ ಕಂಟ್ರೋಲ್ ಮಾಡ್ತೀರಾ, ಅಗ್ರೆಸಿವ್ ಆಗ್ತೀರಾ, ಕೋಪ ಮಾಡ್ಕೋತೀರಾ, ಆವಾಗ ನೀವು ಅನ್ಕೊಂಡದಕ್ಕಿಂತ ಉಲ್ಟಾ ನಡೀತಾ ಇರುತ್ತೆ ಬ್ಯಾಕ್ ಆಫ್. ನೀವು ಅದನ್ನೇ ಭ್ರಮೆಯಲ್ಲಿ ಇರ್ಬೇಕಾಗತ್ತೆ. ಓ, ನನ್ನ ವ್ಯಕ್ತಿ ಕಂಟ್ರೋಲ್ ಅಲ್ಲಿ ಇದ್ದಾರೆ, ಓ ಇವ್ ನನ್ನ ಹತ್ರ ಕಂಟ್ರೋಲ್ ಅಲ್ಲಿ ಇದ್ದಾನೆ ಅಂತ ನೀವು ಅದೇ ಖುಷಿ ಪಡ್ಬೇಕಾಗತ್ತೆ. ಬಟ್ ಬೇರೆ ಬೇರೆ ಕಡೆ ಅವ್ರು ಏನಾದ್ರೂ ಮಾಡ್ತಿರ್ತಾರೆ. ಸೊ ದಿಸ್ ಇಸ್ ವಾಟ್ ಯು ಶುಡ್ ಸ್ಟಾಪ್ ಡೂಯಿಂಗ್ ಇಟ್. ಸೊ ಕಂಟ್ರೋಲ್ ಎನರ್ಜಿನ ಬಿಡಿ. ನಿಮ್ಮ ಲವ್ ಲೈಫ್ ಅಲ್ಲಿ ದೇರ್ ವಿಲ್ ಬಿ ದ ಯೂಸ್ ಸಕ್ಸಸ್. ಓಕೆ, ಸೊ 8 ಆಫ್ ವಾಂಟ್ ಇದೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಏನೇ ಮುಚ್ಚಿಟ್ಟಿದ್ರು ಖಂಡಿತವಾಗ್ಲೂ ಅವರು ನಿಮ್ಮ ಹತ್ರ ಬಂದು ಮಾತಾಡ್ತಾರೆ, ಹೇಳ್ತಾರೆ. ಏನಕ್ಕೆ ಇಷ್ಟು ವರ್ಷ ಏನಕ್ಕೆ ಇದೆಲ್ಲ ಹೇಳಿಲ್ಲ ಅಂತಾನು ಕೂಡ ಮೇ ಬಿ ನಿಮ್ಮ ಹತ್ರ ಅವ್ರು ಬಂದು ಮಾತಾಡೋರು ಇದಾರೆ. ಸೊ ಇಷ್ಟೆಲ್ಲಾನು ಗೈಡೆನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಇದನ್ನಲ್ಲಿ ನೀವೇನ್ ತಪ್ಪು ಮಾಡ್ತಾ ಇದ್ದೀರಾ ಅದನ್ನ ತಿದ್ಕೊಳ್ಳಿ. ನಿಮ್ಮ ವ್ಯಕ್ತಿ ಏನಾದ್ರೂ ಮಾಡ್ತಿದಾರೆ ಅಂದ್ರೆ ಅದು ಹೌದು, ಸರಿ ಹೋಗುತ್ತೆ. ಅವ್ರ ಹತ್ರ ಕಮ್ಯುನಿಕೇಶನ್ ಮಾಡಿ. ಈ ಕನೆಕ್ಷನ್ ಅಲ್ಲಿ ಕಮ್ಯುನಿಕೇಶನ್ ಇಸ್ ದ ಕೀ. ಯಾವ್ದೇ ಒಂದು ಸಂಬಂಧ ಆಗಿರ್ಲಿ, ವೆದರ್ ಇಟ್ಸ್ ಅ ಲವ್, ಇಟ್ಸ್ ಅ ರಿಲೇಶನ್ಶಿಪ್, ಫ್ರೆಂಡ್ಶಿಪ್, ಯಾವ್ದೇ ಆಗಿರ್ಲಿ,
ಕಮ್ಯುನಿಕೇಶನ್ ಮಾಡಿದ್ರೆ ಮಾತ್ರನೇ ನಿಮಗೆ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ. ನಾನು ಕಮ್ಯುನಿಕೇಶನ್ ಮಾಡಲ್ಲ, ಎಲ್ಲ ಹಂಗೆ ಸರಿ ಹೋಗ್ಬೇಕು ಅಂದ್ರೆ ಇಟ್ ಡಸ್ ನಾಟ್ ಗೋನ್ ಹ್ಯಾಪನ್. ಓಕೆ, ಬಟ್ ಡೆಫಿನೆಟ್ಲಿ ನಮ್ಮ ಲವ್ ಲೈಫ್ ಅಲ್ಲಿ ದೇರ್ ಈಸ್ ಅ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.